ನನ್ನ ಹೆಸರು ಶ್ರೀರಕ್ಷಾ. ನಾನು SVP BTechನ ಕಾಲೇಜಲ್ಲಿ ಓದ್ತಿದ್ದೆ. ಈ ಸತಿ ನಂದು 600ಕ್ಕೆ 593 ಬಂದಿದೆ. ಮತ್ತು ಸ್ಟೇಟಿಗೆ 7th ರ್ಯಾಂಕು, ಟಿಪ್ಟೂರ್ಗೆ ಫಸ್ಟ್ ರ್ಯಾಂಕ್ ಇದೆ. ಕಾಮರ್ಸ್ CEBA ಅಲ್ಲಿ ಓದ್ತಿದ್ದೆ. ಕಾಲೇಜ್ ಬಗ್ಗೆ ಅಂದರೆ ನಮ್ಮ ಎಷ್ಟು ಟೈಮ್ ಶೆಡ್ಯೂಲ್ಸ್ ನಾವು ಹಾಕೊಳೋದ್ಕಿಂತ ಇವ್ರು ಕೊಟ್ಟಿರೋ ಟೈಮ್ ಶೆಡ್ಯೂಲ್ಸೇ ನಮಗೆ ತುಂಬ ಹೆಲ್ಪ್ ಆಗುತ್ತೆ ಎಕ್ಸಾಮ್ಸ್ಗೆ. ಫೆಸಿಲಿಟೀಸ್ ಕೂಡ ಅಷ್ಟೇ ಇದೆ. ಎಲ್ಲ ಎಷ್ಟು ಸೆಕ್ಯೂರಿಟೀಸ್ ಇದೆ, ಎಷ್ಟು ಫ್ಯಾಕಲ್ಟೀಸ್ ಎಲ್ಲ ತುಂಬ ಸಪೋರ್ಟಿವ್ ಆಗಿದ್ದಾರೆ. ತುಂಬ ಎಕ್ಸಾಮ್ಸ್ ಟೆಸ್ಟ್ಸ್ ಕಂಡಕ್ಟ್ ಮಾಡಿರೋದ್ರಿಂದ ನಮ್ಗೆ ಎಕ್ಸಾಮ್ಸಿಗೂ ಅಷ್ಟು ಭಯ ಇರಲಿಲ್ಲ. ಸೊ ಈಸಿ ಥರನೇ ಫೀಲ್ ಆಯಿತು. ಮತ್ತು ನಂದು ಎಷ್ಟು ಹಾರ್ಡ್ ವರ್ಕ್ ಇದೆ, ನಮ್ಮ ಗ್ರ್ಯಾಂಡ್ ಪೇರೆಂಟ್ಸ್, ನಮ್ಮ ಪೇರೆಂಟ್ಸ್ದು ಎಲ್ಲರದ್ದು ಅಷ್ಟೇ ಸಪೋರ್ಟಿವ್ನೆಸ್ ಇದೆ. ಅವ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಮತ್ತು ನಮ್ಮ ಪ್ರಿನ್ಸಿಪಲ್, ನಮ್ಮ HOD, ಎಲ್ಲ ಲೆಕ್ಚರರ್ಸ್, ಫ್ಯಾಕಲ್ಟೀಸಿಗೂ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಎಷ್ಟು ಅವರ್ ಓದ್ತಿದ್ದೆ ನೀನು ಬೆಳಗಿಂದ? ನಾನು ಬೆಳಗ್ಗೆ 1 hour 2 hours ಓದ್ತಿದ್ದೆ ಅಷ್ಟೇ. ಈವ್ನಿಂಗ್ ಒಂದು 2-3 hours ಓದ್ತಾ ಇದ್ದೆ ಅಷ್ಟೇ. ಕ್ಲಾಸಲ್ಲಿ ಪಾಠ? ಕ್ಲಾಸಲ್ಲಿ ಕಾನ್ಸಂಟ್ರೇಟ್ ಕೊಟ್ಟು ಕೇಳ್ತಾ ಇದ್ದೆ. ಮತ್ತು ತುಂಬ ಎಂಜಾಯ್ಮೆಂಟ್ಸ್ ಕೂಡ ಮಾಡ್ತಾಯಿದ್ರು. ಅದ್ರ ಮೂಲಕನೇ ನಮ್ಗೆ ಇನ್ನೂ ಜಾಸ್ತಿ ಅರ್ಥ ಆಗ್ತಿತ್ತು. ತುಂಬ ಸಪೋರ್ಟಿವ್ನೆಸ್ ಇತ್ತು ಕ್ಲಾಸಲ್ಲಿ. ಅವ್ರು ಮಾಡ್ತಿದ್ದ ಪಾಠಗಳು ಅಷ್ಟೇ ತುಂಬ ಚೆನ್ನಾಗಿ ಅರ್ಥ ಆಗ್ತಿತ್ತು. ಅವ್ರ ಸಪೋರ್ಟಿವ್ನೆಸ್ಸಿಂದನೇ ಇಷ್ಟು ಸ್ಕೋರ್ ಮಾಡೋಕ್ಕೆ ನನಗಾಯಿತು. ನಿಮ್ಮ ಟೀಚಿಂಗ್ ಸ್ಟಾಫ್ ಹೆಂಗಿದೆ? ತುಂಬ ಚೆನ್ನಾಗಿದೆ, ತುಂಬ ಸಪೋರ್ಟಿವ್ನೆಸ್ ಇದೆ. ಕಾಮರ್ಸಲ್ಲಿ, ಅದು ವಿದ್ಯಾನಿಧಿಯಲ್ಲಿ ಕಾಮರ್ಸಿಗೆ ತುಂಬ ಸ್ಕೋಪ್ ಇರೋದ್ರಿಂದ ತುಂಬ ಕಾನ್ಸಂಟ್ರೇಟ್ ಮಾಡ್ತಾರೆ ಕಾಮರ್ಸ್ ಮಕ್ಕಳಿಗೆ ಅಂತಲೇ. ತುಂಬ ಸಪೋರ್ಟಿವ್ನೆಸ್ ಕೊಡ್ತಾರೆ. ಪ್ರತಿಯೊಬ್ಬ ಲೆಕ್ಚರರ್ಸು ಇಂಡಿವಿಜುವಲ್ಸ್ಗೆ ಕೇರ್ ಮಾಡ್ತಾರೆ. ಅದು ತುಂಬ ಇಷ್ಟ ಆಯಿತು. ಮುಂದೆ ಏನಾಗಬೇಕು ಅನ್ಕೊಂಡಿದ್ದೀಯಮ್ಮ? ಮುಂದೆ BCA ಅಡಿಷ್ನಲ್ ಕೋರ್ಸ್ ತೊಗೊಂಡು ಅದಾದಮೇಲೆ CA ಟ್ರೈ ಮಾಡೋಣ ಅಂತ ಇತ್ತು. ನನ್ನ ಹೆಸರು ತೇಜಸ್ವಿ ಅಂತ. ನಾನು ಸೆಕೆಂಡ್ PU ಕಾಮರ್ಸ್ CEBA ಓದ್ತಾ ಇದ್ದೆ. ನಂದು 600ಗೆ 587 ಬಂದಿದೆ. ಇದಕ್ಕೆ ಕಾರಣ ನಮ್ಮ ಲೆಕ್ಚರರ್ಸು. ಅವರೆಷ್ಟು ಚೆನ್ನಾಗಿ ಪಾಠ ಮಾಡಿದರು, ನಾವೆಷ್ಟೇ ಚೆನ್ನಾಗಿ ಓದಿದ್ರು ನಮಗೆ ಅರ್ಥ ಆಗಂಗೆ ಪಾಠ ಮಾಡಿರೋವಂಥವ್ರು ನಮ್ಮ ಲೆಕ್ಚರರ್ಸು. ನಮಗೆ ಯಾವುದೇ ಒಂದು ಡೌಟ್ ಬಂದರು, ಯಾವ ಟೈಮಲ್ಲಿ ಹೋಗಿ ಕೇಳಿದ್ರು, ಯಾವುದೇ ರೀತಿಯಾದಂತಹ ಬೇಸರ ಮಾಡ್ಕೊಂಡಿರೋ ನಮಗೆ ಹೇಳೋರು. ಜೊತೆಗೆ ನಮಗೆ ಏನೇನು ಎಕ್ಸ್ಟ್ರಾ ಮೆಟೀರಿಯಲ್ಸ್ ಬೇಕು ಎಲ್ಲದನ್ನು ಕಾಲೇಜ್ ಕಡೆಯಿಂದ ಪ್ರೊವೈಡ್ ಮಾಡಿದ್ದಾರೆ. ನಮ್ಮ ಪ್ರಿನ್ಸಿಪಲ್ ಸರು ಅಷ್ಟೇ ತುಂಬ ನಮಗೆ ಸಪೋರ್ಟ್ ಮಾಡಿದ್ದಾರೆ. ಅದರಲ್ಲೂ ನಾವೇನಾದ್ರು ಎಲ್ಲರೂ ಹೋಗಬೇಕು ಅಂದರೆ ಅಕಾಡೆಮಿಕ್ಸ್ ಜೊತೆಗೆ ನಮಗೆ ಬೇರೆ ಕರಿಕ್ಯುಲಮ್ ಆಕ್ಟಿವಿಟೀಸಲ್ಲೂ ಎಲ್ಲ ನಮಗೆ ಹೆಲ್ಪ್ ಮಾಡಿದ್ದಾರೆ. ಸೊ ಥ್ಯಾಂಕ್ ಯು ವಿದ್ಯಾನಿಧಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಕಾಲೇಜ್ನ ನಾನು ಎಲ್ಲರಿಗೂ ರೆಫರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ವಿದ್ಯಾನಿಧಿ ಕಾಲೇಜಲ್ಲಿ ಸೆಕೆಂಡ್ PUCನ PCMನ ಕಂಪ್ಲೀಟ್ ಮಾಡಿದ್ದೀನಿ. ನಮ್ಮದು ಸ್ಟೇಟ್ಗೆ 13 ರ್ಯಾಂಕ್ ಬಂದಿದೆ, 587 ಬಂದಿದೆ. ನಮಗೆ ಇಲ್ಲಿ ಫ್ಯಾಕಲ್ಟೀಸ್ ಎಲ್ಲ ತುಂಬ ಚೆನ್ನಾಗಿ ಹೆಲ್ಪ್ ಮಾಡಿದ್ರು. ಯಾವ ಟೈಮಲ್ಲಿ ಯಾವ ಟೈಮ್ಸು ಹೇಳ್ಕೊಡೋದು. ಫೆಸಿಲಿಟೀಸ್ ಕೂಡ ತುಂಬ ಚೆನ್ನಾಗಿ ಪ್ರೊವೈಡ್ ಮಾಡಿದ್ರು ನಮಗೆ. ಅದಕ್ಕೆ ಈ ರಿಸಲ್ಟ್ ಬರೋಕ್ಕೆ ಸಾಕು. ಮುಂದೆ ಏನಾಗಬೇಕು? ಮುಂದೆ ಇವಾಗ KCET ಮತ್ತು NEET ಬರೀತೀನಿ. ಅದು ರಿಸಲ್ಟ್ ಏನು ಬರುತ್ತೆ ಅದು ನೋಡ್ತೀನಿ. ವಿದ್ಯಾನಿಧಿ ಕಾಲೇಜ್ ಟಿಪ್ಪೂರ್ ಬ್ರಾಂಚಲ್ಲಿ ಓದ್ತಾ ಇದ್ದೀನಿ. ನಂದು 97% ಬಂದಿದೆ PCMBಲಿ. ನನಗೆ ಇಷ್ಟು ಪರ್ಸೆಂಟೇಜ್ ಬರೋಕ್ಕೆ ಫ್ಯಾಕಲ್ಟಿ, ನಮ್ಮ ಕಾಲೇಜವರೆಲ್ಲ ತುಂಬ ಸಪೋರ್ಟ್ ಮಾಡಿದ್ದಾರೆ. ತುಂಬ ರೆಸ್ಪಾನ್ಸಿವ್ ಇದ್ದರು. ಯಾವಾಗ ಕಾಲ್ ಮಾಡಿದ್ರು, ಏನು ಇರಬೇಕಾದ್ರೂ ಹೆಲ್ಪ್ ಮಾಡ್ತಿದ್ರು. ಲಾಸ್ಟ್ ಮೂಮೆಂಟ್ವರೆಗೂ ಎಲ್ಲ ಹೆಲ್ಪ್ ಮಾಡಿದ್ದಾರೆ. ಈವನ್ ಎಕ್ಸಾಮ್ ದಿನವೂ ಅಷ್ಟೇ ಸಖತ್ ಸಪೋರ್ಟ್ ಮಾಡಿ ಮೋಟಿವೇಟ್ ಮಾಡಿ ನಮ್ಮನ್ನು. ಈವನ್ ನಮಗೆ ಫೇಲ್ಯೂರ್ಸ್ ಇದ್ದರು, ಅದು ಆಗುತ್ತೆ ಅಂತ ನಮಗೆ ಹೋಪ್ಸಿಲ್ಲ ಅಂದರೂ ಇವರು ತುಂಬ ಮೋಟಿವೇಟ್ ಮಾಡಿ ನಮಗೆ ಎಲ್ಲ ಇದು ಮಾಡಿದ್ದಾರೆ. ಪ್ರಿನ್ಸಿಪಲ್ ಸರ್ ಅಷ್ಟೇ ಯಾವಾಗಲೂ ಇದು ಮಾಡ್ತಿದ್ರು. ಮತ್ತು ನಮ್ಮ ಫ್ಯಾಕಲ್ಟೀಸು PCMB ಎಲ್ಲ ಫ್ಯಾಕಲ್ಟೀಸು ಅಷ್ಟೇ ತುಂಬ ಸಪೋರ್ಟಿವ್ ಆಗಿದ್ದರು. ಇಷ್ಟು ಪರ್ಸೆಂಟೇಜ್ ಬಂದಿರೋದಕ್ಕೆ ಅವರೇ ಕಾರಣ. ಥ್ಯಾಂಕ್ಸ್ ನಮ್ಮ ಫ್ಯಾಕಲ್ಟೀಸ್, ಇನ್ಸ್ಟಿಟ್ಯೂಷನ್ ಮತ್ತು ಎಲ್ಲರಿಗೂ, ಪ್ರಿನ್ಸಿಪಲ್ ಸರ್ಗೂ ಥ್ಯಾಂಕ್ಸ್. ನಮ್ಮ ಪೇರೆಂಟ್ಸು ಅಷ್ಟೇ ತುಂಬ ಸಪೋರ್ಟ್ ಮಾಡ್ತಿದ್ರು. ಪೇರೆಂಟ್ಸು ಮನೆಯಲ್ಲೂ ಅಷ್ಟೇ ಯಾವಾಗಲೂ ಅದೇ ಓದೋ ಅಂಥ ಎನ್ವಿರಾನ್ಮೆಂಟ್ ನನಗೆ ಸೃಷ್ಟಿ ಮಾಡಿಕೊಟ್ಟಿದ್ರು ಮನೆಯಲ್ಲಿ. ಅವ್ರಿಗೂ ಅಷ್ಟೇ ಥ್ಯಾಂಕ್ಸ್.